ಬಯಲುಸೀಮೆ ಬಂಟ ಡಾಕ್ಟರ್ ಮಧು ಸೀತಪ್ಪ ನಿಧನ. ಡಾಕ್ಟರ್ ಮಧು ಸೀತಪ್ಪ ರೈತರಾಗಿ, ವೈದ್ಯರಾಗಿ, ವಿಜ್ಞಾನಿ ಹಾಗೂ ಸಂಶೋಧಕರಾಗಿ, ಶಾಶ್ವತ ನೀರಾವರಿ ಹೋರಾಟಗಾರ ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಎಪಿ ಪಕ್ಷದ ಮುಖ್ಯಸ್ಥ ಡಾಕ್ಟರ್ ಮಧು ಸೀತಪ್ಪ ಬುಧವಾರ ತಡರಾತ್ರಿ ಬಾಗೇಪಲ್ಲಿ ತಾಲೂಕಿನ ಶಿವಪುರ ಗ್ರಾಮದ ಫಾರ್ಮ್ ಹೌಸ್ನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಕರ್ನಾಟಕ ನೀರಾವರಿ ವೇದಿಕೆ ಅಧ್ಯಕ್ಷ ಹಾಗೂ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಮುಖಂಡ 59 ವರ್ಷದ ಡಾಕ್ಟರ್ ಮಧು ಸೀತಪ್ಪ ಚೇಳೂರು ತಾಲೂಕಿನ ಶಿವಪುರ ಬಳಿಯ ತಮ್ಮ ತೋಟದಲ್ಲಿ ಬುಧವಾರ ರಾತ್ರಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮೃತರ ಮೃತದೇಹವನ್ನು ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಲಂಡನ್ ನಗರದಲ್ಲಿರುವ ಪತ್ನಿ ಮತ್ತು ಮಗ ಆಗಮಿಸಿದ ನಂತರ ಸ್ಥಳ ನಿಗದಿಪಡಿಸಿ ಮೃತರ ಅಂತ್ಯ ಸಂಸ್ಕಾರ ನಡೆಯಲಿದೆ. ವೈದ್ಯರಾದ ಮಧು ಸೀತಪ್ಪ ಕೆಲಕಾಲ ಲಂಡನ್ನಲ್ಲಿಯೂ ಕೆಲಸ ಮಾಡಿದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಎಎಪಿಯಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ರು. ಈ ಹಿಂದೆ ಜೆಡಿಎಸ್ ಪಕ್ಷದಲ್ಲಿ ಮಧು ಸೀತಪ್ಪ ಗುರುತಿಸಿಕೊಂಡಿದ್ರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಲು ಯತ್ನಿಸಿ ವಿಫಲರಾಗಿದ್ರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ನೀರಾವರಿ ಹೋರಾಟಗಳಲ್ಲಿಯೂ ತೊಡಗಿದ್ರು. ಅವರ ಪತ್ನಿ ಮತ್ತು ಪುತ್ರ ಲಂಡನ್ನಲ್ಲಿದ್ದು ಅವರು ಬಂದ ನಂತರ ಅಂತ್ಯಕ್ರಿಯೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಅವಿಭಜಿತ ಕೋಲಾರ, ತುಮಕೂರು, ಚಿತ್ರದುರ್ಗ, ರಾಮನಗರ ಸೇರಿದಂತೆ ವರ್ಷಗಳ ನಂತರ ನೀರಿಲ್ಲದೆ ಬರಡಾಗ್ತದೆ. ಕುಡಿಯುವ ನೀರಿನ ಹಾಹಾಕಾರ ಉಂಟಾಗಿ ಇಂತಹ ದಾರುಣ ಪರಿಸ್ಥಿತಿ ತಪ್ಪಿಸಲು ಪೂರಕ ಯೋಜನೆಗಳ ಅನುಷ್ಠಾನದಗೊಳಿಸಿ ಅದರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದವರು ಸಮಾಜಮುಖಿ ಪರಮಶಿವಯ್ಯನವರು. ಬಾಲ್ಯದಿಂದಲೂ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಕಡೆ ತುಡಿತ ಹೊಂದಿದ್ರು. ಪರಮಶಿವಯ್ಯನವರ ದೃಷ್ಟಿಕೋನ ಹಾಗೂ ಚಿಂತನೆಗಳ ಬಗ್ಗೆ ಆಕರ್ಷಿತರಾದ ಡಾಕ್ಟರ್ ಮಧು ಪರಮಶಿವಯ್ಯನವರನ್ನ ಭೇಟಿಯಾಗಿ ಅವರೊಂದಿಗೆ ಚರ್ಚಿಸಿ ಅಗತ್ಯ ಕೆಲಸಗಳತ್ತ ಗಮನ ಹರಿಸಿದ್ರು ಅಂತ ಹೇಳಿದ್ರು. 20 ವರ್ಷಗಳಿಂದ ನನಗೆ ಬಹಳ ಚಿಂಪತ್ತು. ನೀರಾವರಿ ಹೋರಾಟದ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿ ಮಧು ಸೀತಪ್ಪ ಒಬ್ಬ ಶ್ರೀಮಂತ ಭವಿಷ್ಯತ್ತಿನ ನಾಯಕರು, ಭವಿಷ್ಯದಲ್ಲಿ ಒಬ್ಬ ಧೀಮಂತ ನಾಯಕರು ಅಂತ ನಾವು ಇತ್ತು. ಸುಮಾರು 20 ವರ್ಷಗಳಿಂದ ನಮಗೆ ಭಾಳ ಚಿಂಪಡಿಸಿದ್ರು. ಇವತ್ತು ನೀರಾವರಿ ಹೋರಾಟದಲ್ಲಿ ಅವರು ನಮ್ಮ ಜೊತೆಗೆ 20 ವರ್ಷಗಳಿಂದ ನೀರಾವರಿ ಹೋರಾಟಗಳಲ್ಲದೆ ಹಲವಾರು ಯೋಜನೆಗಳನ್ನು ಈ ಥರ ಮಾಡಿದ್ರೆ ಬಯಲುಸೀಮೆ ಭಾಗಕ್ಕೆ ನೀರನ್ನು ಹರಿಸೋದು ಅವರೂ ಸರ್ಕಾರಕ್ಕೆ ಮನ ಮುಟ್ಟಿಸಿದ್ರು. ಇವತ್ತು ಒಳ್ಳೆಯ ಸಾರ್ವಜನಿಕವಾಗಿ ಸಮಾಜ ಸೇವೆಯಲ್ಲಿ ನಿರತವಾಗಿದ್ದವರು. ಇವತ್ತು ಅಂಥ ನಾಯಕನನ್ನು ನಾವು ಆಗಲಿರೋದು ಈ ಕ್ಷೇತ್ರದಲ್ಲಿ ತುಂಬಲಾರದ ನಷ್ಟ. ಹೋರಾಟಗಾರರು ಅವರೊಬ್ಬ ಡಾಕ್ಟರ್ ಲಂಡನ್ನಲ್ಲಿದ್ದರು. ಅವರು ಜಿ.ವಿ. ಶ್ರೀರಾಮ್ ರೆಡ್ಡಿ ಅವರು ಶಾಶ್ವತ ನೀರಾವರಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಫ್ಯಾಮಿಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಅವ್ರ ತಂದೆಯವರು. ಇವರು ಲಂಡನ್ನಲ್ಲಿ ಡಾಕ್ಟರ್ ಆಗಿದ್ದರು. ಅವರು ವಿದ್ಯಾರ್ಥಿ ದಶೆಯಿಂದಲೇ ಸ್ವಲ್ಪ ಹೋರಾಟದ ಕಿಚ್ಚಿಯನ್ನು ಅವರಲ್ಲಿತ್ತು. ಅದಾದ ನಂತರದಲ್ಲಿ ಅವರು ಲಂಡನ್ನಲ್ಲಿದ್ದ ಸಂದರ್ಭದಲ್ಲಿ ಜಿ.ವಿ. ಶ್ರೀರಾಮ್ ರೆಡ್ಡಿ ಶಾಶ್ವತ ನೀರಾವರಿ ನಮ್ಮ ಚಿಕ್ಕಬಳ್ಳಾಪುರ ಅವಿಭಾಜಿತ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವರು ಲಂಡನ್ನಿಂದಲೇ ಹಲವಾರು ಅವ್ರ ಸಂದೇಶಗಳನ್ನು ನಮಗೆ ಕಳಿಸ್ತಿದ್ರು. ತದನಂತರದಲ್ಲಿ ನಮ್ಮ ಜಿಲ್ಲೆ ಸಪ್ರೇಟ್ ಆದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆದಂಥ ಸಂದರ್ಭದಲ್ಲಿ ಅವರು ಕೂಡ ನಾನು ಶಾಶ್ವತ ನೀರಾವರಿ ಹೋರಾಟದಲ್ಲಿ ನಾನು ಭಾಗಿಯಾಗ್ತೇನೆ ಅಂತ ನಮ್ಮ ಜೊತೆಗೆಲ್ಲ ಸೇರಿಕೊಂಡು ನಾವೆಲ್ಲ ದೊಡ್ಡ ಮಟ್ಟದ ಸಮಾವೇಶಗಳನ್ನು ರೂಪ ಮಾಡಿ ಅವರು ಎಲ್ಲ ಅಧಿಕಾರಿಗಳ ಜೊತೆ ಎಲ್ಲ ಕೂಡ ಚರ್ಚೆ ಮಾಡಿ ಅವ್ರದ್ದೇ ಆದಂಥ ಲಿಖಿತಪೂರ್ವಕವಾದಂಥ ನೀರಾವರಿ ಯೋಜನೆಗಳನ್ನು ಯಾವ ರೀತಿ ಇರಬಹುದು ಅಂತೇಳಿ ಅವರ ಅಭಿಪ್ರಾಯಗಳನ್ನು ಮಂಡಿಸಿದರು. ಅದು ಶಾಶ್ವತ ನೀರಾವರಿ ಚೆತ್ತಿನ ಬಳೆ ಆಗಿರ್ಬೋದು. ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಹೋರಾಟದ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆದರೂ ಕೂಡ ಅವರು ಹಿನ್ನೆಲೆ ಏನಿತ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಶಾಶ್ವತ ನೀರಾವರಿ ಬೇಕು ಅಂತ ದೃಷ್ಟಿಯಿಂದ ಅವ್ರಿತ್ತು. ಮತ್ತು ಈಗೇನು KC ವ್ಯಾಲಿಯನ್ನು ಏನು ಬರ್ತಾ ಇತ್ತೋ ಅದನ್ನು ವಿರೋಧ ಮಾಡ್ತಿದ್ರು ಅವರು ಕೂಡ. ಯಾಕಂದರೆ ಯೋಗ್ಯವಾದಂಥ ನೀರೆಲ್ಲ ಆಗೋದಕ್ಕೆ ಅದು ಶಾಶ್ವತ ನೀರಾವರಿಯನ್ನೇ ಬರಬೇಕು ನಮ್ಮ ಜಿಲ್ಲೆಗೆ ಅಂತೇಳಿ ಕೂಡ ಅವರು ಇದ್ದರು. ಒಟ್ಟಿನಲ್ಲಿ ಶಾಶ್ವತ ನೀರಾವರಿ ಯೋಜನೆಯನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಕೂಡ ಅಧಿಕಾರಿಗಳ ಜೊತೆ ಸರ್ಕಾರದ ಜೊತೆ ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಮಾತುಕತೆಯನ್ನು ಮಾಡಿರ್ತಕ್ಕಂಥದ್ದು ಉದಾಹರಣೆಗಳು ಇವತ್ತು ಇದೆ. ಅವತ್ತು ನೀರಾವರಿ ಮಂತ್ರಿಗಳ ಜೊತೆ, ಮುಖ್ಯಮಂತ್ರಿ ಜೊತೆ ಈ ರೀತಿ ಅವರ ಸಂಪರ್ಕ ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀರಾವರಿ ಹೋರಾಟ ಸ್ಥಗಿತ ಆಗಿರೋದ್ರಿಂದ ಆದರೂ ಕೂಡ ಅವರು ಲಿಖಿತ ಒಂದು ಬರವಣಿಗೆ ನಿರಂತರವಾಗಿ ಇತ್ತು ನೀರಾವರಿ ಬಗ್ಗೆ ಮತ್ತು ಈ ಕ್ಷೇತ್ರದ ಜನತೆಯ ಕಾಳಜಿ ಬಗ್ಗೆ, ಜನತೆಯ ಸಮಸ್ಯೆ. ಕೋಲಾರ ಜಿಲ್ಲೆಯ ಚಿಲಕನೇರ್ಪು ಗ್ರಾಮದಲ್ಲಿ ಜನಿಸಿದ ಡಾಕ್ಟರ್ ಮಧು ಅವರ ತಂದೆ ಸೀತಪ್ಪ ಸ್ವಾತಂತ್ರ್ಯ ಹೋರಾಟಗಾರರು. ತಾಯಿ ಶಾರದಾ ಸೀತಪ್ಪ ವಿದ್ಯಾಸಂಸ್ಥೆಯಲ್ಲಿ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ.
ಮಧು ತಮ್ಮ ಆರಂಭಿಕ ಶಿಕ್ಷಣವನ್ನು ಕೋಲಾರದ ಹೈಸ್ಕೂಲ್ನಲ್ಲಿ ಪೂರೈಸಿದ್ರು. ಆ ಬಳಿಕ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಪಿಯುಸಿ ಮತ್ತು ಬೆಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪೂರೈಸಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.